ಹಾಯ್. ಸಂಜೆ ಆಗುವಾಗ ಸ್ವಲ್ಪ ಚಳಿ ಜಾಸ್ತಿ. ಡೇಗೆ ಸ್ವಲ್ಪ ಬ್ಯುಸಿ ಇರ್ತೇನೆ, ಅಲ್ಲಿ ಹೋಗ್ಲಿಕ್ಕೆ ಇರ್ತದೆ. ಸೊ ವೀಡಿಯೋ ಹಾಕುವಾಗ ಸ್ವಲ್ಪ ಲೇಟ್ ಆಗ್ತದೆ. ನಾನು ಮೊದಲೇ ಹೇಳಿದ ಹಾಗೆ ನನಗೆ ವೀಡಿಯೋ ಹಾಕಲಿಕ್ಕೆ ಟೈಮ್ ಇಲ್ಲ. ಇಷ್ಟೇ ಟೈಮಿಗೆ ವೀಡಿಯೋ ಹಾಕ್ತೇನೆ ಅಂತ ಏನೂ ಇಲ್ಲ. ಸೊ ನನಗೆ ಬೇಕಾದಾಗ ನಾನು ವೀಡಿಯೋ ಹಾಕ್ತೇನೆ. ಮತ್ತು ಈಗ ಫಸ್ಟ್ ಜಾಬ್ ಇದೆ. ಸೊ ನೀವು ಎಲ್ಲರೂ ವೀಡಿಯೋಗೆ ವೆಯ್ಟ್ ಮಾಡ್ತೀರಂತ ಗೊತ್ತುಂಟು ನನಗೆ. ಆದರೆ ಏನು ಮಾಡೋದು, ನನಗೆ ಟೈಮ್ ಇದ್ದರೆ ನಾನು ಹಾಕ್ಬೋದಲ್ವಾ. ಎಡಿಟ್ ಮಾಡಿಲ್ಲ ಹಾಕುವಾಗ ಲೇಟ್ ಆಗ್ತದೆ. ಮತ್ತು ಸ್ವಲ್ಪ ಆದರೂ ಮನುಷ್ಯನಿಗೆ ರೆಸ್ಟ್ ಬೇಕಲ್ಲ. ಸೊ ಸಂಜೆ ಆಗುವಾಗ ಈಗ ಸ್ವಲ್ಪ ಕೋಲ್ಡ್ ತಂಪಾಗಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನು ಚಳಿ ಸ್ಟಾರ್ಟ್ ಆಯಿತು. ಹಾಗೆ ಡ್ರೈವರ್ಸ್ ಬೇಕು, ಡೆಲಿವರಿ ಬಾಯ್ಸ್, ಲೈನ್ ಸೇಲ್ಸ್ಗೆ 9845225521. ಮ್ಯಾಂಗ್ಳೂರಿನಲ್ಲಿ ಹೋಟೆಲ್ಗೆ ಚೈನೀಸ್ ಸಪ್ಲೈಯರ್ಸ್, ಕ್ಲೀನರ್ಸ್, ಜ್ಯೂಸ್ನವರು, ಹೆಲ್ಪರ್ಸ್, ದೋಸೆಯವರು 9945781172. ಮ್ಯಾಂಗ್ಳೂರಿನ ಹೋಟೆಲ್ಗೆ ಸಪ್ಲೈಯರ್ಸ್ ಆಲ್ರೌಂಡರ್ ಚೈನೀಸ್ 8747993933. ಹಂಪನಕಟ್ಟೆಯಲ್ಲಿ ರೆಸ್ಟೋರೆಂಟಿಗೆ ವೆಯ್ಟರ್ಸ್, ಇಂಗ್ಲೀಷ್ ಮಾತಾಡಲಿಕ್ಕೆ ಬರಬೇಕು, ಸ್ಟೀವರ್ಡ್ 7619219500. ಆಫೀಸ್ ಕಾರ್ಗೆ ಡ್ರೈವರ್ ಬೇಕು, 45 ವರ್ಷದೊಳಗಿನವರು. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ 10,000 ಸ್ಯಾಲ್ರಿ ಕೊಡ್ತಾರೆ. 9483910125. BC ರೋಡ್ನಲ್ಲಿ ಕುಷನ್ ಶಾಪಿಗೆ ಟೈಲರ್ ಬೇಕು, ಪುರುಷರು 9483478444. ಸೆಕ್ಯೂರಿಟಿ ಕೆಲಸಕ್ಕೆ ಪುರುಷರು 10 ಮಂದಿ ಬೇಕು, 25,000 ಕೊಡ್ತಾರೆ. 25ರಿಂದ 50 ವರ್ಷದೊಳಗಿನವರು. ನೆಕ್ಸ್ಟ್ ನಂಬರ್ 9916856577. ಲಾಂಡ್ರಿ ವಾಶ್ ಕೆಲಸಕ್ಕೆ ಮಹಿಳೆಯರು ಬೇಕು, 9845584569. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ಟೀಲ್ ಟ್ರೇಡಿಂಗ್ ಕಂಪನಿಗೆ ಪುರುಷರು ಬೇಕು, ಹೆಲ್ಪರ್ಸ್. PF ESI ಬೋನಸ್ ಕೊಡ್ತಾರೆ. 9611588588. BJಯಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹುಡುಗರು, ಮಹಿಳೆಯರು ಬೇಕು, 15,000 ಸ್ಯಾಲ್ರಿ. 8197592627. ಆಫೀಸ್ ಕೆಲಸಕ್ಕೆ ಹುಡುಗಿಯರು 9019976891. ಎಲ್ಲರ ಕಮೆಂಟ್ ನೋಡ್ತಾ ಇದ್ದೇನೆ. ರಿಪ್ಲೈ ಕೊಡೋದಿಲ್ಲ ಅಂತ ಹೇಳಿ ಎಣಿಸ್ಬೇಡಿ, ನಾನು ನೋಡೋದಿಲ್ಲ ಅಂತ ಹೇಳಿ. ಸೊ ಇದಕ್ಕಿಂತ ಮುಂಚಿನ ಸುಮಾರು ವೀಡಿಯೋಸಲ್ಲಿ ನಾನು ಹೇಳಿದ್ದೇನೆ, ರಿಪ್ಲೈ ಕೊಡ್ಬೋದು, ಆದರೆ ಏನಾದರೂ ರಿಪ್ಲೈ ಕೊಟ್ಟದ್ದು ಯೂಸ್ ಆದರೆ ಮಾತ್ರ. ಓಕೆ, ಕೆಲವರು ಜಾಸ್ತಿಯಾಗಿ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ ಹೇಳ್ತೀರಿ. ಇನ್ನು ಕೆಲವರು ನಿಮ್ಮ ಪ್ಲೇಸಲ್ಲಿ ಜಾಬ್ ಇದ್ದರೆ ಹೇಳಿ ಅಂತ ಹೇಳ್ತೀರಿ. ಇನ್ನು ಕೆಲವರು ನಾವು ಸುಮಾರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೇವೆ, ಸುಮಾರು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತೀರಿ. ನಾನೆಲ್ಲ ಮೆಸೇಜಸ್ ಎಲ್ಲ ನೋಡ್ತೇನೆ. ಆದರೆ ಪ್ರಾಬ್ಲಮ್ ಏನಂದರೆ, ಜೆನ್ಯೂನ್ ಜಾಬ್ಸ್ ಇರಬೇಕು, ಒಳ್ಳೆ ಜಾಬ್ಸ್ ಇರಬೇಕು. ನಾನು ವಿಡಿಯೋ ಹಾಕಿದ್ದಕ್ಕೆ ಆ ವಿಡಿಯೋ ನಿಮಗೆ, ಆ ಕೆಲಸ ನಿಮಗೆ ಯೂಸ್ ಆಗಬೇಕು, ನಿಮಗೆ ಸಂಬಂಧಪಟ್ಟ ಕೆಲಸ ಆಗಬೇಕು, ಜೆನ್ಯೂನ್ ಆಗಿರಬೇಕು. ಸುಳ್ಳು ಫೇಕ್ ಇನ್ಫಾರ್ಮೇಷನ್ ಹಾಕ್ಲಿಕ್ಕೆ ಆಗೋದಿಲ್ಲ. ನೀವು ಕೇಳ್ತೀರಂತ ಹೇಳಿ ಫಟಾಫಟ್ ನಾನು ತೆಗೆದು ಹಾಕಿದರೆ ಅಷ್ಟೇ. ಇಷ್ಟವರೆಗೆ ಯಾರಿಗೆಲ್ಲ, ಸುಮಾರು ಜನರಿಗೆ ನನ್ನ ವಿಡಿಯೋಯಿಂದ ಜಾಬ್ ಸಿಕ್ಕಿದೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಸುಮಾರು ಜನರಿಗೆ ಸಿಕ್ಕಿದೆ. ಓಲ್ಡ್ ಚಾನಲ್ ಇತ್ತು, ಅದಕ್ಕಿಂತ ಜಾಸ್ತಿಯಾಗಿ ಈ ಹೊಸ ಚಾನಲ್ ಮಾಡಿದ ಮೇಲೆ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಆದರೆ ಪೇಷನ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಮಾತ್ರ ಆಗ್ತದೆ. ನೀವು ಕಮೆಂಟ್ ಹಾಕ್ತೀರಂತೇಳಿ ಕಮೆಂಟ್ ಹಾಕಿದ ಕೂಡಲೇ, ಕಮೆಂಟ್ ಹಾಕಿದ 2ನೇ 3ನೇ ದಿನದಲ್ಲಿ ನನಗೆ ಜಾಬ್ ಸಿಕ್ಕಬೇಕು, ನಾನು ಅದನ್ನು ವೀಡಿಯೋದಲ್ಲಿ ಪೋಸ್ಟ್ ಮಾಡಬೇಕು ಅಂದರೆ ಆಗೋದಿಲ್ಲ, ಕಷ್ಟ ಇದೆ. ಸೊ ಹಾಗಾಗಿ ಪೇಷನ್ಸ್ ಇಟ್ಕೊಂಡು ಕೂತ್ಕೊಳ್ಳಿ. ಎಷ್ಟು ದಿನ ಕೂತ್ಕೊಳ್ಬೇಕು ಮೇಡಮ್ ಅದು ಕೇಳಬೇಡಿ ಕಮೆಂಟಲ್ಲಿ. ಕೂತ್ಕೊಳ್ಬೇಕಾಗ್ತದೆ, ಯಾಕೆಂದರೆ ಹೊಸೊಬ್ಬರಿಗೆ ಎಲ್ಲ ಜಾಬ್ ಸಿಕ್ಕಿದೆ.
ಹಳೆಯ ಸಬ್ಸ್ಕ್ರೈಬರಿಗೆ ಕೂಡ ಜಾಬ್ ಸಿಕ್ಕಿದೆ. ಆದರೆ ಎಲ್ಲರೂ ಪೇಷನ್ಸ್ ಆಗಿ ಕೂತ್ಕೊಳ್ತಾರೆ. ಯಾಕಂದರೆ ಜಾಬ್ ಯಾವಾಗ ಸಿಗ್ತಾರೆ ಯಾವಾಗ ಸಿಗೋದಿಲ್ಲ ನಮ್ಮ ಕೈಯಲ್ಲಿಲ್ಲ ಅಲ್ವಾ. ರೆಸ್ಯೂಮ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಮ್ಮೆ ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಿ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನೀವೆಷ್ಟು ಮಾತಾಡ್ತೀರಿ, ನಿಮ್ಗೆ ಎಷ್ಟು ಇಂಗ್ಲೀಷ್ ಬರ್ತದೆ, ಎಷ್ಟು ಕನ್ನಡ ಬರ್ತದೆ. ಸೊ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಸ್ಪೆಷಲಾಗಿ ಹೇಳಿದ್ದೇನೆ ಎಲ್ಲರಿಗೂ ವಿಡಿಯೋದಲ್ಲಿ. ಬಹುಶಃ ಅವರು ಕಮೆಂಟ್ ಹಾಕಿದವರು ರೀಸೆಂಟ್ಲಿ ಆ ವೀಡಿಯೋಸನ್ನು ನೋಡಲಿಲ್ಲ. ವರ್ಕ್ ಫ್ರಮ್ ಹೋಮ್ ಕೆಲಸ ಉಂಟಲ್ವಾ, ಕೊರೋನಾದಲ್ಲಿ ಎಂಡ್ ಆಗಿತ್ತು. ಈಗ ಅದು ಜಾಬ್ಸ್ ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ಎಲ್ಲ ಫೇಕ್ ಇದೆ. ಸುಮಾರು ಜನರದ್ದು ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಾನು ಶಾರ್ಟ್ಕಟ್ಟಾಗಿ. ಯಾರು ಕಮೆಂಟಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಕೇಳಿದಿರಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಬೇರೆ ಯೂಟ್ಯೂಬ್ ಚಾನಲ್ನವರು ನನ್ನ ಹಾಗೆಯೇ ಅವರು ಕೂಡ ಜಾಬ್ಸನ್ನು ಹಾಕ್ತಾ ಇದ್ದಾರೆ. ಸೊ ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಇಲ್ಲಿ ಹೋಗಿ ಕ್ಲಿಕ್ ಮಾಡಿ, ಮತ್ತು ಫಾರ್ಮ್ ಬರ್ತಾರೆ ಅದನ್ನು ಫಿಲ್ಲಪ್ ಮಾಡಿ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆದರೆ ಅವರ ಚಾನಲಿಗೆ ಹೋಗಿ ಕಮೆಂಟನ್ನು ನೋಡಿ. ಅಲ್ಲಿ ಅವರು ದಿವಸಕ್ಕೆ ಕೆಲವರು ಡೈಲಿ ವೀಡಿಯೋಸ್ ಹಾಕ್ತಾರೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹೇಳಿ. ಸೊ ಅವರ ಅಲ್ಲಿ ಅಪ್ಲೈ ಮಾಡುವ ಮೊದಲು ಸ್ವಲ್ಪ ವೀಡಿಯೋ ನೋಡುವ ಮೊದಲು ಡೈರೆಕ್ಟ್ ಕಮೆಂಟ್ಸಿಗೆ ಹೋಗಿ, ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ಡೈರೆಕ್ಟ್ ಕಮೆಂಟಿಗೆ ಹೋಗಿ ಎಲ್ಲರದ್ದು ಕಮೆಂಟ್ ಚೆಕ್ ಮಾಡಿ ಯಾರಿಗೆಲ್ಲ ಜಾಬ್ ಸಿಕ್ಕಿದೆ ಅಂತೇಳಿ ನಿಮಗೆ ಅರ್ಥ ಆಗ್ತದೆ. ಸೊ ವರ್ಕ್ ಫ್ರಮ್ ಹೋಮಲ್ಲಿ ಜಾಬ್ ಸಿಗೋದು ತುಂಬ ಕಡಿಮೆ ಅಂತಲ್ಲ, ಸಿಗೋದೇ ಇಲ್ಲ. ಯಾಕೆ ಗೊತ್ತುಂಟಾ, ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೇನೆ. ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರು, ಉಡುಪಿ, ಕುಂದಾಪುರ ಸೈಡ್ ವರ್ಕ್ ಫ್ರಮ್ ಹೋಮ್ ಇಲ್ಲ. ಇದ್ದರೂ ಕೂಡ ಬ್ಯಾಂಗ್ಳೂರಲ್ಲಿ ಈಗ ಕೂಡ ನಡೀತಾ ಉಂಟು. ಓಕೆ, ನನಗೆ ಅದು ಕ್ಲಿಯರಾಗಿ ಗೊತ್ತುಂಟು. ವರ್ಕ್ ಫ್ರಮ್ ಹೋಮ್ ಬ್ಯಾಂಗ್ಳೂರಲ್ಲಿ ಉಂಟು. ಆದರೆ ನಮ್ಮ ಮಂಗಳೂರು, ಉಡುಪಿ ಈಚೆ ಸೈಡ್ನವರಿಗೆ ಆಚೆ ಜಾಬ್ ಕೊಡೋದಿಲ್ಲ. ಯಾಕೆಂದರೆ ನಾವು ಈಚೆ ಸೈಡ್ ಅವರು ಆಚೆ ಶಿಫ್ಟ್ ಆಗಲಿಕ್ಕೆ ಕೇಳೋದಿಲ್ಲ. ನಮ್ಮದು ಪ್ರಾಬ್ಲಮ್ ಅದು. ನಾವು ನಮ್ಮ ಫ್ಯಾಮಿಲಿ ಬಿಟ್ಟು, ಕೆಲವರಿಗೆ ಫುಡ್ ಪ್ರಾಬ್ಲಮ್ ಇರ್ತದೆ. ಸೊ ನಮ್ಮ ಈಚಿನ ಜನ್ರೇಷನ್ ಈಚೆ ಬಿಟ್ಟು ನಾವು ಆಚೆ ಹೋಗಲಿಕ್ಕೆ ಕೇಳೋದಿಲ್ಲ, ಶಿಫ್ಟ್ ಆಗಲಿಕ್ಕೆ ಕೇಳೋದಿಲ್ಲ. ಸೊ ಆವಾಗ ಅವರು ಕೂಡ ನಮಗೆ ಸೆಲೆಕ್ಷನ್ ಮಾಡಲಿಕ್ಕೆ ಕೇಳೋದಿಲ್ಲ. ಸೊ ಪ್ರಾಬ್ಲಮ್ ಅದು. ವರ್ಕ್ ಫ್ರಮ್ ಹೋಮ್ ನಮ್ಮ ಮಂಗಳೂರಿಗೆ, ಉಡುಪಿಗೆ, ಕುಂದಾಪುರಕ್ಕೆ ಯಾವತ್ತೂ ಎಂಡ್ ಆಗಿದೆ. ಅದು ಕೊರೋನಾ ಹಿಂದೆ ಹೋಗಿದೆ. ನಮಗೆ ಇಲ್ಲಿ ಇಲ್ಲ. ನೀವು ನೋಡ್ಬೋದು, ಜನರು ಎಲ್ಲರೂ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರೆ. ವರ್ಕ್ ಫ್ರಮ್ ಹೋಮ್ ಅನ್ನೋದು ನಮ್ಮ ಈಚೆ ಸೈಡ್ ಇಲ್ಲ. ಸೊ ಬ್ಯಾಂಗ್ಳೂರಿನವರು ಒಂದು ವೇಳೆ ವರ್ಕ್ ಫ್ರಮ್ ಹೋಮ್ ಕೇಳ್ತೀರಂತಾದರೆ ನಾನು ಹಾಕ್ಬೋದು, ಜೆನ್ಯೂನ್ ಜಾಬ್ಸ್ ಇದ್ದರೆ ಮಾತ್ರ. ಯಾಕೆಂದರೆ ನನಗೆ ಯಾರಾದರೂ ಹೇಳಿ ಅದನ್ನು ರಿಸರ್ಚ್ ಮಾಡಿ ಮತ್ತೆ ನಾನು ಹಾಕೋದು, ಇದನ್ನು ನಾನು ಹೇಳಿದ್ದೇನೆ ಕೂಡ. ನೆಕ್ಸ್ಟ್, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳುವಾಗ ಸ್ವಲ್ಪ ನಾವು ಅಂದರೆ ನೋಡಬೇಕಾಗ್ತದೆ ಅದು ಹೇಗಿದೆ ಜಾಬ್ ಅಂತ ಹೇಳಿ. ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇಂಟರ್ವ್ಯೂ ನಿಮಗೆ ಆನ್ಲೈನ್ ಇರ್ತದೆ. ಸೊ ಆನ್ಲೈನ್ ಪ್ರಾಸೆಸಲ್ಲಿ ಇಂಟರ್ವ್ಯೂ ಇರುವಾಗ ಯಾವ ರೀತಿ ಇಂಟರ್ವ್ಯೂ ಇರ್ತಾರೆ ಅಂತ ಹೇಳಿ ಅದು ಕೂಡ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಒಟ್ರಾಶಿ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಜಾಬು ನನಗೆ ಸಿಗ್ತಾರೆ ಅಂತೇಳಿ ತಡಕ್ಕ ಅಂತ ಹಾಕೋದು ಅದು ಎಲ್ಲ ಆಗೋದಿಲ್ಲ. ಸೊ ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೇನೆ, ವರ್ಕ್ ಫ್ರಮ್ ಹೋಮ್ ಬ್ಯಾಂಗ್ಳೂರಿನವರು ಜಾಬನ್ನು ಕೇಳ್ತೀರಂತಾದರೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ, ಕಲೀಗ್ಸಿಗೆ ಆಚೆ ಕಡೆಯಿಂದ ಹೇಳಿ. ಓಕೆ, ಮತ್ತು ಫೇಕ್ ತುಂಬ ಇದೆ, ಜೆನ್ಯೂನ್ ಯಾವುದೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದರೆ ಅದೇ ಯೂಟ್ಯೂಬ್ನವರದ್ದು ಕಾಮೆಂಟಲ್ಲಿ ಹೋಗಿ ನೋಡಿ. ಈಗ ನನ್ನ ವೀಡಿಯೋಸ್ ನೋಡಿ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಅದೇ ನಾನು ಅವರ ಚಾನಲ್ ಕೂಡ ನೋಡ್ತೇನೆ. ನಾನು ಅಲ್ಲಿ ಎಷ್ಟು ಕಮೆಂಟ್ ಬರ್ತದೆ, ಆದರೆ ಒಬ್ಬರು ಕೂಡ ಸಬ್ಸ್ಕ್ರೈಬರ್ ಹೇಳುತ್ತಿಲ್ಲ ನಮಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ಸೊ ನನ್ನ ಚಾನಲಲ್ಲಿ ಆ ರೀತಿ ಇಲ್ಲ. ಎಲ್ಲರಿಗೂ ಸಾಧಾರಣ ಎಲ್ಲರಿಗೂ ಜಾಬ್ ಸಿಕ್ಕಿದೆ. ಕಾಮೆಂಟ್ಸ್ ನೀವು ಕೂಡ ಬೇರೆಯವ್ರದ್ದು ಚೆಕ್ ಮಾಡ್ಬೋದು. ನಾನು ಫೋಟೋ ಕೂಡ ಹಾಕಿದ್ದೇನೆ, ಜಾಬ್ ಸಿಕ್ಕಿದೆ ತಕ್ಷಣ ನಾನು ಫೋಟೋ ಕೂಡ ಹಾಕ್ತೇನೆ, ಟೈಟಲೇ ಹಾಕ್ತೇನೆ ಜಾಬ್ ಸಿಕ್ಕಿದ್ರೆ. ಸೊ ನನಗೆ ಖುಷಿ ಇದೆ. ಮತ್ತು ವರ್ಕ್ ಫ್ರಮ್ ಹೋಮ್ ದಯವಿಟ್ಟು ನೀವು ಯಾರೆಲ್ಲ ನೋಡ್ತಾ ಇದ್ದೀರಿ ಅದು ನೋಡಬೇಡಿ. ವರ್ಕ್ ಫ್ರಮ್ ಹೋಮ್ ಜಾಬ್ ಟ್ರೈ ಮಾಡಬೇಡಿ. ಅದಕ್ಕೆ ಹೊರಗಡೆ ಹೋಗುವ ಜಾಬಿಗೆ ಹೋಗಿ ನೀವು ಡಿಪೆಂಡ್ ಆಗಬೇಡಿ ವರ್ಕ್ ಫ್ರಮ್ ಹೋಮ್ ಜಾಬಿಗೆ. ಇದರಿಂದ ನಿಮ್ಮ ದಿನ ಹೋಗ್ತದೆ, ಸಮಯ ಹೋಗ್ತದೆ, ತಿಂಗಳು ಹೋಗ್ತದೆ, ವರ್ಷಾನುಗಟ್ಟಲೆ ಹೋಗ್ತದೆ. 1-2 ವರ್ಷದಿಂದ ವರ್ಕ್ ಫ್ರಮ್ ಹೋಮಿಗೆ ಮನೆಯಲ್ಲಿ ಕೂತ್ಕೊಂಡು ಸಿಗ್ತದೆ ಅಂತ ಹೇಳಿ ಕಾದವರೇ ಜಾಸ್ತಿ ಇದ್ದಾರೆ ಹೊರತು ಅವರಿಗೆ ಜಾಬ್ ಸಿಗಲಿಲ್ಲ. ಮೂರ್ಖತನ ದಯವಿಟ್ಟು ಮಾಡಬೇಡಿ. ನೀವು ವರ್ಕ್ ಫ್ರಮ್ ಹೋಮ್ ಜಾಬಿಗೆ ಡಿಪೆಂಡ್ ಆಗಬೇಡಿ, ಸಿಗೋದು ತುಂಬ ಕಷ್ಟ. ಅಪ್ ಆ್ಯಂಡ್ ಡೌನ್ ಕೆಲಸಕ್ಕೆ ಆದರೂ ಹೋಗಿ, ಬೆಳಿಗ್ಗೆ ಹೋಗಿ ಸಂಜೆ ಬನ್ನಿ. ನನಗೆ ಅರ್ಥ ಆಗ್ತಾರೆ ಕೆಲವರ ಪರಿಸ್ಥಿತಿ. ಒಬ್ಬರಿಗೆ ಮಕ್ಕಳು ಇದೆ, ಒಬ್ಬರಿಗೆ ಪ್ರಾಯಸ್ಥರು ವಯಸ್ಸಾದವರಿದ್ದಾರೆ, ನೋಡಲಿಕ್ಕೆ ಯಾರಿಲ್ಲ, ಚಿಕ್ಕ ಮಗು ಇದೆ, 1 ತಿಂಗಳು 2 ತಿಂಗಳು ಅಂತೆಲ್ಲ ಹೇಳ್ತಾರೆ. ಆದರೆ ವರ್ಕ್ ಫ್ರಮ್ ಹೋಮ್ ಜೆನ್ಯೂನೇ ಇಲ್ಲ, ಫೇಕ್ ಜಾಬ್ಸ್ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ಸೇ ಇಲ್ಲ ಅಂತ ಹೇಳುವಾಗ ಯೂಟ್ಯೂಬರ್ಸ್ ಜಾಬ್ ಚಾನಲ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರೇ ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಹೇಳುವಾಗ ನಿಮಗೆ ಆಲ್ರೆಡಿ ಅದರಿಂದ ನೀವು ಪಾಠ ಕಲ್ತಿರಬೇಕು ಅಂತ ನಾನು ಅಂದ್ಕೊಳ್ತೇನೆ. ಓಕೆ,
ಸೊ ಇದೊಂದು ಲೆಸನ್ ನಿಮಗೆ ನಾನು ಹೇಳೋದು. ನನಗೆ ಹೇಳೋದು ಇಷ್ಟ ಆಯಿತು ಅಂತ ಅಂದರೆ ನೀವು ಸ್ವಲ್ಪ ಅದನ್ನು ತಗೊಳ್ಳಿ ಮೈಂಡಿಗೆ. ಸೊ ಪಾಸಿಟಿವ್ ಆಗಿರಿ. ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ನಿಮ್ಮ ತಲೆಯಿಂದ ತೆಗೆದಾಕಿ ಅಂತ ನಾನು ಫಸ್ಟ್ ಆಫ್ ಆಲ್ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇಲ್ಲಿ ಕೂಡ ನಾನು ಅದನ್ನೇ ಹೇಳ್ತೇನೆ. ಓಕೆ, ಅಪ್ ಆ್ಯಂಡ್ ಡೌನ್ ಹೋಗಿ ವರ್ಕ್ ಮಾಡಿ, ಒಳ್ಳೆ ಮಾಡಿ ವರ್ಕ್ ಮಾಡಿ. ಆಲ್ ದ ಬೆಸ್ಟ್. ಕೆಲವೊಮ್ಮೆ ಇನ್ಫಾರ್ಮೇಷನ್ನ ಕೊಡಲೇಬೇಕಾಗ್ತದೆ. ಯಾರಿಗೆ ಸ್ವಲ್ಪ ಕಮ್ಮಿ ಶಿಕ್ಷಣ ಇದೆ, ಕಡಿಮೆ ಶಿಕ್ಷಣ ಇದೆ, ಅಂದರೆ 10th ಕೂಡ ಮಾಡದವರಿದ್ದಾರೆ, PUC ಆದವರಿದ್ದಾರೆ, ಕೆಲವರು 10th ಆದವರಿದ್ದಾರೆ, ಅವರಿಗೆಲ್ಲ ಏನು ನಾಲೆಜ್ ಗೊತ್ತಿರೋದಿಲ್ಲ. ಹಳ್ಳಿಯಿಂದ ಸುಮಾರು ಆಚೆ ಜನರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾರೆ. ಸೊ ಅವರಿಗೆ ಇದೊಂದು ಮನೆಯಿಂದ ಮಾಡುವಂಥ ಕೆಲಸ ಬೇಕು ಅಂತ ಹೇಳಿ ಕೊರೋನಾದಿಂದ ಅದೊಂದು ಮೈಂಡಲ್ಲಿ ಕುತ್ಕೊಳ್ಳಿದೆ. ಸೊ ಫಸ್ಟ್ ಆಫ್ ಆಲ್ ಅದು ತಲೆಯಿಂದ ನೀವು ತೆಗೆದುಹಾಕಿದರೆ ಭಾರಿ ಒಳ್ಳೆಯದು. ಯಾಕೆಂದರೆ ನಿಮಗೆ ಎಲ್ಲಿ ಕೂಡ ಜಾಬ್ ಸಿಗ್ಬೋದು. ಓಕೆ, ತುಂಬ ಜನ ವಯಸ್ಸಾದವರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರೆ. ನೀವು ಕೆಲವರು ವರ್ಕ್ ಫ್ರಮ್ ಹೋಮ್ ಅಂತ ಅಂಟಿ ಕೂತ್ಕೊಳ್ಳಿದ್ದೀರಿ. ಎಂತ ಎಣಿಸ್ತೀರಿ, ನಿಮಗೆ ಜಾಬ್ ಸಿಗ್ತದಾ ಹೀಗೆ ಮಾಡಿದರೆ? ಸಿಗುವಾಗೆ ಉಂಟಾ? ನನಗೆ ಸಿಗ್ತಾ ಇಲ್ಲ, ನಾನೇ ಜಾಬ್ ಚಾನಲ್ ಇಟ್ಕೊಂಡು ಕೂತ್ಕೊಳ್ಳಿದ್ದೇನೆ. ನನಗೆ ಸಿಗ್ತಾ ಇಲ್ಲ ಅಂದಮೇಲೆ ನಿಮಗೆ ಸಿಗ್ಬೋದಾ ಜಾಬ್? ವರ್ಕ್ ಫ್ರಮ್ ಹೋಮ್ ಅದು ಕೂಡ. ಸೊ ಅದು ಕೊರೋನಾದ ಹಿಂದೆ ಹೋಗಿಬಿಟ್ಟಿದೆ. ನೀವು ನಿಮ್ಮ ತಲೆಯಿಂದ ಫಸ್ಟ್ ಆಫ್ ಆಲ್ ತೆಗೆದುಹಾಕಿ. ಓಕೆ, ಅಷ್ಟೇ ಹೇಳ್ತೇನೆ ನಾನು. ಮತ್ತೆ ನಿಮ್ಮ ಇಷ್ಟ. ಟೇಕ್ ಕೇರ್, ಬಾಯ್ ಬಾಯ್.